ನೆಪಗಳು ಸಿಗ್ತಿವೆ, ಎಲೆಕ್ಷನ್ ದೂರವಿದೆ, ಸರ್ಕಾರದ ಕಲೆಕ್ಷನ್ ಹೆಚ್ಚಿಸೋದು ಅನಿವಾರ್ಯವಾಗಿದೆ. ಸಿಕ್ಕ ಕಾರಣಗಳ ನೆಪದಲ್ಲಿ ಗ್ಯಾರಂಟಿಗಳಿಗೆ ಗ್ರಹಣ ಕವಿಯಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸಲು ಸೂಚನೆ ಬಂದಿದೆ. ಗೃಹ ಜ್ಯೋತಿಗೂ ಪರಿಶೀಲನೆ ಆಗಲಿದೆ. ಮೂರು ದಿನ ಡೆಲ್ಲಿಯಲ್ಲಿ ಬೀಡುಬಿಟ್ಟಿದ್ದ ಡಿಕೆಶಿ ಮ್ಯಾರಥಾನ್ ಮೀಟಿಂಗ್ಗಳು ಗಮನ ಸೆಳೀತಾ ಇವೆ. ಬೆಂಗಳೂರಲ್ಲಿ ಇವತ್ತು ಅಧಿಕಾರಿಗಳ ಜೊತೆ 7 ಗಂಟೆ ಸಭೆ ನಡೆದಿದೆ. ಸಭೆಗಳೇನೋ ಆಗ್ತಾ ಇವೆ, ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತಿಕ್ಕಾಟ ಮಾತ್ರ ಮುಗಿತಾ ಇಲ್ಲ. 18ರ ಬಳಿಕ ಕದನ ಮೈದಳಿಯಲಿದೆ. ಪರಿಷತ್ ಎಲೆಕ್ಷನ್ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಿದೆ. 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದ ಕಾಂಗ್ರೆಸ್ಗೆ ಟೆನ್ಷನ್ ಹೆಚ್ಚಿಸಿದೆ. ಎನ್ಡಿಎನ ಗೋವಿಂದರಾಜುಗೆ ಆಪರೇಷನ್ ಹಸ್ತ ಪ್ರಯೋಗ ಆಗಿದೆ. ಬಿಗ್ ಆಫರ್ಗಳು ಸಿಕ್ಕಿವೆ, ಆದರೆ ಇಷ್ಟಕ್ಕೆ ಆತಂಕ ದೂರವಾಗಿಲ್ಲ. ಶಾಸಕರಿಗೆ ಟ್ರೈನಿಂಗ್ ಅಂತ ರೆಸಾರ್ಟ್ನಲ್ಲಿ 80 ರೂಮ್ಗಳು ಬುಕ್ ಆಗಿವೆ. ಬೆಂಗಳೂರು ಮೈಗಂಟಿಕೊಂಡ ಮಣ್ಣು ಹೊನ್ನಿನ ಕಿರಣದಂತೆ ಕಾಣಿಸ್ತಾ ಇದೆ. ಬಿಡದಿ ಟೌನ್ಶಿಪ್ಗಾಗಿ ಸರ್ಕಾರವೇ ಹಠಕ್ಕೆ ಬಿದ್ದಿದೆ. ಪ್ರಧಾನಿಯನ್ನ ಎಳೆದು ತಂದ ಸಿಎಂ ಡಿಕೆಶಿ ಕುಮಾರಸ್ವಾಮಿಗೆ ಗುಡ್ ಲಕ್ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಇತ್ತ ಬಿಡದಿಯ ಹಳ್ಳಿಗಳ ರೈತರು ಕೊತ ಕುದಿತಾ ಇದ್ದಾರೆ. ಇರಾನ್ ಅಮೆರಿಕ ಒಪ್ಪಂದಕ್ಕೆ ತಕರಾರುಗಳ ಸಮಸ್ಯೆ ತಟ್ಟಿದೆ. ಇರಾನ್ ಇಟ್ಟ ಪಂಚ ಷರತ್ತುಗಳನ್ನ ಟ್ರಂಪ್ ರಿಜೆಕ್ಟ್ ಮಾಡಿದ್ದಾರೆ. ಇತ್ತ ಭಾರತದ ಹಡಗಿನ ಮೇಲೆ ದಾಳಿ ಮಾಡಿದ್ದು ನಾವಲ್ಲ ಅಂತ ಅಧ್ಯಕ್ಷ ಟ್ರಂಪ್ ಹೊಸ ಕತೆ ಹೆಣೆದಿದ್ದಾರೆ. ಹಾದು ಹೋಗುವ ಹಡಗುಗಳಿಗೆ ಸೆಸ್ ಪ್ರಸ್ತಾಪ ಕೂಡ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.